ಕಲ್ಯಾಣಪುರ ಇದರ ಅಮೃತ ಮಹೋತ್ಸವ ಸಮಾರಂಭದ 3ನೇ ದಿನದ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂತವರು ಒಡೆಯೂರು ಶ್ರೀಗಳಾದ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಗುರುದೇವದತ್ತ ಸಂಸ್ಥಾನಂ ಒಡೆಯೂರು. ಅಧ್ಯಕ್ಷರು ಅಮೃತ ಮಹೋತ್ಸವ ಸಮಿತಿ ಶ್ರೀ ಕೆ ಬಿ ಚಂದ್ರಮೋಹನ್ ಅವರು. ಅಧ್ಯಕ್ಷರು ಶ್ರೀ ರಾಮ ಭಜನಾ ಮಂಡಳಿ ಕಲ್ಯಾಣಪುರ ಶ್ರೀ ಕೆ ರಮಾನಾಥ್ ರಾವ್. ಮುಕ್ತೇಶ್ವರರಾದಂಥ ಶ್ರೀ ಕೆ ಶ್ರೀಪಾದ್ ರಾವ್ ಅವರು. ಇವತ್ತಿನ ಈ ವೇದಿಕೆಯ ಕಾರ್ಯಕ್ರಮವನ್ನು ಭಗವಂತನ ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಶ್ರೀ ವಂದಿಪೆ ವಂದಿಪೆ ಗಣನಾಥ, ಮೊದಲು ವಂದಿಪೆ ವಂದಿಪೆ ಗಣನಾಥ, ಬಂದ ವಿಗ್ರಹ ಕಳೆಯೋ ಗಣನಾಥ, ವಂದಿಪೆ ವಂದಿಪೆ ಗಣನಾಥ. ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯ ಗಣನಾಥ, ವಂದಿಪೆ ವಂದಿಪೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಸಂದನು ರಣದಿ ಗಣನಾಥ, ಸಂದನು ರಣದಿ ಗಣನಾಥ, ವಂದಿಪೆ ವಂದಿಪೆ ಗಣನಾಥ. ಮಂಗಳಮೂರ್ತಿ ಗುರು ರಂಗವಿಠಲನ ಪಾದ, ಮಂಗಳಮೂರ್ತಿ ಗುರು ರಂಗವಿಠಲನ ಪಾದ, ಹಿಂಗದೆ ಭಜಿಪೆ ಗಣನಾಥ, ಹಿಂಗದೆ ಭಜಿಪೆ ಗಣನಾಥ, ವಂದಿಪೆ ವಂದಿಪೆ ಗಣನಾಥ. ಮೊದಲ್ ವಂದಿಪೆ ವಂದಿಪೆ, ಮೊದಲ್ ವಂದಿಪೆ ವಂದಿಪೆ, ಮೊದಲ್ ವಂದಿಪೆ ವಂದಿಪೆ ಗಣನಾಥ. ಉಪಸ್ಥಿತರಿರುವ ಶ್ರೀ ಗುರುದತ್ತ ಸಂಸ್ಥಾನ ಒಡೆಯೂರು ಇದರ ಶ್ರೀಗಳಾದ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದಿನ ದಿವಸ ಧಾರ್ಮಿಕ ಪ್ರವಚನಕ್ಕಾಗಿ ನಮ್ಮನೇನೆ ಇದ್ದು ಇಲ್ಲಿಗೆ ಆಗಮಿಸಿದ ಮುಖ್ಯ ಅತಿಥಿಗಳಾದ SMSP ಸಂಸ್ಕೃತ ಕಾಲೇಜಿನ ಪ್ರಾಂಶುಪಾಲರಾದ ಸುರೇಶ್ ಶ್ರೀಪಾದರಾಯರೇ, ಶ್ರೀ ರಾಮ ಭಜನಾ ಮಂಡಳಿಯ ಅಧ್ಯಕ್ಷರಾದ ಶ್ರೀ ರಮನಾಥ್ ರಾಯರೇ, ಇಲ್ಲಿ ನೆರೆದಿರುವ ಮಹನೀಯರೇ, ಮಹಿಳೆಯರೇ, ಹಿರಿಯರೇ ಮತ್ತು ಆಸ್ತಿಕ ಬಾಂಧವರೇ, ಪ್ರಥಮತವಾಗಿ ಸಭೆ ಸ್ವಲ್ಪ ವಿಳಂಬವಾಗುವುದಕ್ಕೆ ನಾನು ಕ್ಷಮೆ ಕೋರುತ್ತೇನೆ ಮತ್ತು ನನ್ನ ಈ ಕಾರ್ಯಕ್ರಮವನ್ನು ಆದಷ್ಟು ಚುಟುಕಾಗಿ ಮುಗಿಸಲು ನಾನು ಇಚ್ಛಿಸ್ತೇನೆ. ನಿಮ್ಮೆಲ್ಲರನ್ನು ಈ ಅಮೃತ ಮಹೋತ್ಸವದ 3ನೇ ದಿನದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನನ್ನ ಹೃದಯಾಂತರಾಳದಿಂದ ನಿಮಗೆಲ್ಲ ನಾನು ಸ್ವಾಗತವನ್ನು ಬಯಸ್ತೇನೆ. ಆಧ್ಯಾತ್ಮ ಸಾಧನೆ ಮೂಲಕ ಆತ್ಮತತ್ವದ ಅರಿವಿನೆಡೆಗೆ ಜನತೆಯ ಒಲವನ್ನು ಹರಿಯಿಸಿ ಗ್ರಾಮೀಣ ಬದುಕಿಗೆ ಹೊಸ ಆಯಾಮವನ್ನು ನೀಡಿದ ಒಡೆಯೂರು ಶ್ರೀಗಳ ಸಾಮಾಜಿಕ ಕ್ರಾಂತಿ ಮಠ ಮಂದಿರಗಳಿಗೆ ಮಾದರಿಯಾಗಿದೆ. ಬಂಟ್ವಾಳ ತಾಲೂಕಿನ ಕೇರಳ ಗಡಿ ಪ್ರದೇಶದಲ್ಲಿರುವ ಒಡೆಯೂರಿನ ಹರಿದ್ವರ್ಣದ ರಮಣೀಯ ತಾಣದಲ್ಲಿ 1989ರಲ್ಲಿ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ತನ್ನ ತಪಸ್ಸಿನ ಬದುಕನ್ನು ಸಮಾಜದ ಹಿತಕ್ಕಾಗಿ ರೂಪಿಸಿ ಆಧ್ಯಾತ್ಮಿಕ ಜೀವನವನ್ನು ತನ್ನದಾಗಿಸಿ ಸ್ಥಾಪಿಸಿದ ವೀರಾಂಜನೇಯ ಸ್ವಾಮಿ ಕ್ಷೇತ್ರ ಇಂದು ಶ್ರೀ ಗುರುದೇವದತ್ತ ಸಂಸ್ಥಾನವಾಗಿ ಮೇಲೆಳೆದು ದಕ್ಷಿಣದ ಗಾಣಗಾಪುರ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಕಲಾತ್ಮಕವಾಗಿ ಮೂಡಿಸಿದ 64 ಶಿಲ್ಪಗಳು, 64 ಕಲೆಗಳನ್ನು ಧ್ವನಿಸುತ್ತಿರುವ ಚಿತ್ರ ಕಾವ್ಯಗಳು ಮನಸೂರೆಗೊಳ್ಳುತ್ತಿವೆ. ಏಕಾಂತ ಧ್ಯಾನ ಸಾಧನೆಗೆ ಪೂರಕವಾದ ನಿತ್ಯಾನಂದ ಗುಹೆಯನ್ನು ಶ್ರೀ ಕ್ಷೇತ್ರದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿಯ ಗುಹಾಲಯ ಅತ್ಯಂತ ಆಕರ್ಷಕ. ಗಣಪತಿ ದಕ್ಷಿಣಮೂರ್ತಿ, ಪಂಚಮುಖಿ ಆಂಜನೇಯ, ಶಿಲಾ ವಿಗ್ರಹ, ಮಹಾಂಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ದೇವಿಯರ ವಿಗ್ರಹ ಪ್ರತಿಷ್ಠೆಯೊಂದಿಗೆ ನಿರ್ಗುಣ ಪಾಲಿಕೆಯನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಶ್ರೀಗಳ ಅನನ್ಯ ಗೋಪ್ರೀತಿಯ ದ್ಯೋತಕವಾಗಿ ವಿಶಾಲ ಗೋಶಾಲೆಯನ್ನು ನಿರ್ಮಿಸಲಾಗಿದ್ದು 100ಕ್ಕೂ ಹೆಚ್ಚು ಗೋ ಸಂಪತ್ತು ಸಂಸ್ಥಾನದಲ್ಲಿದೆ.
ಒಡಿಯೂರು ಸಂಸ್ಥಾನ ಬರೀ ದೇವಾಲಯವಷ್ಟೇ ಆಗಿ ಉನ್ನತಿ ಸಾಧಿಸುವುದಲ್ಲ, ಒಂದು ವಿಶಿಷ್ಟ ಸಾಂಸ್ಕೃತಿಕ ಕೇಂದ್ರವಾಗಿ, ಜ್ಞಾನ ಸತ್ರದ ಪುಣ್ಯ ನೆಲೆಯಾಗಿ, ಗುರುತತ್ವದ ಪ್ರಚಾರದ ತಾಣವಾಗಿ, ಕಲೆ ಸಾಹಿತ್ಯವಾಗಿ ಬೃಹತ್ ಎತ್ತರಕ್ಕೆ ವ್ಯಾಪಿಸಿದೆ. ನೈತಿಕ ಶಿಕ್ಷಣದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ 2001ರಲ್ಲಿ ಶ್ರೀ ಗುರುದೇವ ಕನ್ನಡ ಮಾಧ್ಯಮ ಪ್ರೌಢಶಾಲೆಯನ್ನು ಪ್ರಾರಂಭಿಸಲಾಗಿದೆ. ಸಮಾಜದ ಎಲ್ಲ ವರ್ಗದ ಜನರು ಪ್ರಗತಿ ಸಾಧಿಸಬೇಕು ಎಂಬ ಕಾಳಜಿ ಮತ್ತು ಸಾಧುಗಳು ಸಮಾನ ಭಗವಂತನ ಕೊಂಡಿ ಎಂಬ ಶ್ರೀಗಳ ಕರ್ತವ್ಯದ ಅನುಷ್ಠಾನವೇ ಶ್ರೀ ಗುರುದೇವ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಆರಂಭ. ಇದರ ಮೂಲಕ ಗ್ರಾಮೀಣ ಜನತೆಯ ಸರ್ವತೋಮುಖ ಪ್ರಗತಿಗಾಗಿ ಶ್ರೀ ಸಂಸ್ಕಾರದ ಅನುಷ್ಠಾನವೇ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಂದು ಶ್ರೀಗಳು ಸನಾತನ ಸಂಸ್ಕಾರ ಸಂಕಲ್ಪ ಅಭಿಯಾನವನ್ನು ಬಂಟ್ವಾಳ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ನಡೆಸಲು ಯೋಜಿಸಿ ಅನುಷ್ಠಾನಿಸಿದರು. ಈಗಾಗಲೇ ಬಂಟ್ವಾಳ ತಾಲೂಕಿನ 45 ಗ್ರಾಮಗಳಲ್ಲಿ ಸಂಸ್ಕಾರೋತ್ಸವ ಜರುಗಿದೆ. ಒಡಿಯೂರು ಸಂಸ್ಥಾನದ ಪ್ರತಿಷ್ಠಾ ದಿನವನ್ನು ಒಡಿಯೂರು ರಥೋತ್ಸವನ್ನಾಗಿ ಪ್ರತಿ ವರ್ಷ ಆಚರಿಸಲಾಗುತ್ತದೆ. ನಮ್ಮ ನಾಡಿನಲ್ಲೆಲ್ಲೂ ಇಲ್ಲದಂತ 11 ಕಿಲೋಮೀಟರ್ ಚಲಿಸುವ ಒಡಿಯೂರು ರಥೋತ್ಸವ ಭಾವುಕರ ಹೃದಯವನ್ನು ಆಕರ್ಷಿಸುವ ಸಂಭ್ರಮದ ಹಬ್ಬ. ಈ ಬಾರಿ ಒಡಿಯೂರು ರಥೋತ್ಸವ ಈಗಾಗಲೇ ಫೆಬ್ರವರಿ 16ರಂದು ಜರುಗಿದೆ. ಈ ಒಡಿಯೂರು ಸಾಧಾರಣ ನಾನು ಒಂದು ಹೋಲಿಸುವುದಾದರೆ ಧರ್ಮಸ್ಥಳ ಯಾವ ರೀತಿ ಗ್ರಾಮ ವಿಕಾಸ ಯೋಜನೆಯನ್ನು ಹಮ್ಮಿಕೊಂಡು ಎಲ್ಲರ ಒಂದು ಮೆಚ್ಚುಗೆಗೆ ಪಾತ್ರವಾಗಿದೆಯೋ ಅದೇ ಮಾದರಿಯಲ್ಲಿ ನಾವು ಕೂಡ ಒಡಿಯೂರಿಗೆ ಹೋದಾಗ ನಾನು ಮತ್ತು ನಮ್ಮ ಅಧ್ಯಕ್ಷೆಯ ಪ್ರಯೋಜನವನ್ನು ಪಡೆದುಕೊಂಡು ಮೇಲೆ ಬಂದಿದ್ದಾರೆ. ಇದರೊಂದಿಗೆ ನಾನು ಇನ್ನೊಮ್ಮೆ ಶ್ರೀಗಳನ್ನು ಈ 3ನೇ ದಿವಸದ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಸಂಸ್ಕೃತದಲ್ಲಿ MA, ಕನ್ನಡದಲ್ಲಿ MA ಮತ್ತು ಚರಿತ್ರೆಯಲ್ಲಿ MA ಪದವಿಗಳನ್ನು ಪಡೆದಿದ್ದಾರೆ. ಇವರು ಮಂಡಿಸಿದ ಕಾಳಿದಾಸನ ಕೃತಿಗಳ ಕನ್ನಡ ಅನುವಾದಗಳು, ಒಂದು ಪೌರಾಣಿಕ ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪುರಸ್ಕಾರ ಸಿಕ್ಕಿದೆ. ಕರ್ನಾಟಕ ಸರ್ಕಾರದಿಂದ ನಡೆಸುವ ನವೀನ ನ್ಯಾಯ, ಅದ್ವೈತ ವೇದಾಂತ, ದ್ವೈತ ವೇದಾಂತ, ಅಲಂಕಾರ ಪರೀಕ್ಷೆಗಳಲ್ಲಿ ಕೂಡ ವಿದ್ಯುತ್ ಉತ್ತಮ ಪದವಿಯನ್ನು ಪಡೆದಿದ್ದಾರೆ. ಇದಲ್ಲದೆ ಬೆಂಗಳೂರಿನ ಶ್ರೀ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಶ್ರೀ ವಿಶ್ವೇಶ್ವರ ತೀರ್ಥ ಪಾದಂಗಳವರ ಮಾರ್ಗದರ್ಶನದಲ್ಲಿ 17 ವರ್ಷ ಪುರಾತನ ಶಾಸ್ತ್ರಗಳ ಅಧ್ಯಯನ ನಡೆಸಿದ್ದಾರೆ. ಆಚಾರ ವಿಚಾರ ಕನ್ನಡ ಮಾಸಪತ್ರಿಕೆಯ ಸಂಪಾದಕರು ಮತ್ತು ಕೃಷ್ಣ ಮಠದ ಆಸ್ಥಾನ ವಿದ್ವಾಂಸರು ಕೂಡ ಆಗಿದ್ದಾರೆ. ಇದಲ್ಲದೆ ಅನೇಕ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡುವಂತಹ ಒಂದು ಛಲವನ್ನು ಅವರು ಕೊಟ್ಟಿದ್ದಾರೆ. ಈಗಾಗಲೇ ಧನಂಜಯ ಗೋವಿಂದಾಚಾರ್ಯರಿಂದ ಮತ್ತು ಇತರ ವಿದ್ವಾಂಸರಿಂದ ಹಲವಾರು ಪ್ರವಚನಗಳನ್ನು ಸಂಸ್ಕೃತ ಕಾಲೇಜಿನಲ್ಲಿ ಜರುಗಿಸಿದ್ದಾರೆ. ನಾನು ಕೂಡ ಧನ್ಯವಾದಗಳು ಕೆ ವಿ ಚಂದ್ರಮೋಹನ್ ಅವರಿಗೆ. ಆಡಳಿತ ಮುಕ್ತೇಶ್ವರರು, ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ, ಶ್ರೀ ಕೆ ಶ್ರೀಪಾದ್ ರಾವ್ ಇವರಿಗೆ ಮಾಲಾರ್ಪಣೆ ಮಾಡಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಡಾಕ್ಟರ್ HK ಸುರೇಶ್ ಆಚಾರ್ಯ, ಪ್ರಾಂಶುಪಾಲರು, SMSP ಸಂಸ್ಕೃತ ಕಾಲೇಜು ಉಡುಪಿ ಇವರಿಂದ ಧಾರ್ಮಿಕ ಪ್ರವಚನ. ಅಂಗವಾಗಿ ಕಲ್ಯಾಣಪುರ ಪರಿಸರದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಭಕ್ತಿಗೀತೆ ಮತ್ತು ರಸಪ್ರಶ್ನೆಗಳ ಸ್ಪರ್ಧೆಯನ್ನು ಇರಿಸಲಾಗಿದ್ದು, ಪ್ರತಿಯೊಂದು ಶಾಲೆಯಿಂದ ಪ್ರತಿಯೊಂದು ವಿಭಾಗಕ್ಕೆ 2 ಮಂದಿ ಸ್ಪರ್ಧಾಳುಗಳ ಹೆಸರುಗಳನ್ನು ಕಳುಹಿಸಿಕೊಡುವಂತೆ ಶಾಲಾ ಮುಖ್ಯಸ್ಥರನ್ನು ಕೇಳಿಕೊಳ್ಳಲಾಗಿದ್ದು, ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಪ್ರಾಥಮಿಕ ಶಾಲಾ ವಿಭಾಗದಿಂದ 5 ಶಾಲೆಗಳು, ಪ್ರೌಢಶಾಲಾ ವಿಭಾಗದಿಂದ 4 ಶಾಲೆಗಳು ಭಾಗವಹಿಸಿ ನಮ್ಮೊಂದಿಗೆ ಸಹಕರಿಸಿದ್ದು, ದ್ವಿತೀಯ ಬಹುಮಾನ ಐಶ್ವರ್ಯ ಸಂತ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಯಾಣಪುರ. ಈ ಪ್ರೋತ್ಸಾಹಕ ಬಹುಮಾನವನ್ನು 6 ಮಂದಿ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಪ್ರಥಮ ರಕ್ಷಿತಾ, ಉಡುಪಿ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಯಾಣಪುರ.
ಪೂರ್ಣೇಶ್ವರಿ ಉಡುಪಿ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಯಾಣಪುರ. ವಿಘ್ನೇಶ ಆಚಾರ್ಯ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಯಾಣಪುರ. ಹಿರಿಯ ಪ್ರಾಥಮಿಕ ಶಾಲೆ ಕಲ್ಯಾಣಪುರ. ಅಕ್ಷಯ ಶೆಟ್ಟಿ ಸಂತ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಯಾಣಪುರ. ಅನುಷಾ ಶೆಣೈ ಮೌಂಟ್ ರೋಸರಿ ಇಂಗ್ಲಿಷ್ ಮೀಡಿಯಂ ಹಿರಿಯ ಪ್ರಾಥಮಿಕ ಶಾಲೆ ಸಂತೆಕಟ್ಟೆ ಕಲ್ಯಾಣಪುರ. ರೋಹಿತ್ ಸಂದೀಪ್ ರಾವ್ ಸಂತ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಯಾಣಪುರ. ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಪ್ರೌಢಶಾಲಾ ವಿಭಾಗ ಪ್ರಥಮ ಬಹುಮಾನ ಸಂದೀಪ ಡಾಕ್ಟರ್ EMA ಪೈ ಪ್ರೌಢಶಾಲಾ ವಿಭಾಗದಲ್ಲೂ ಪ್ರೋತ್ಸಾಹಕರ ಬಹುಮಾನ 4 ಮಂದಿ ಹಂಚಿಕೊಂಡಿದ್ದಾರೆ. ಮಹೇಶ್ ಭಟ್ ಜೀವನ್ ಮಿಲಾದಿಸ್ ಹೈಸ್ಕೂಲ್ ಕಲ್ಯಾಣಪುರ. ಹರ್ಷಿತ್ ಮಿಲಾದಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ. ಶ್ರದ್ಧಾ ಮೌಂಟ್ ರೋಸರಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಸಂತೆಕಟ್ಟೆ. ಅಶ್ವಿತಾ ಶೆಟ್ಟಿ ಮೌಂಟ್ ರೋಸರಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ. ದ್ವಿತೀಯ ಬಹುಮಾನ ಡೆನ್ಸನ್ ಮೌಂಟ್ ರೋಸರಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಸಂತೆಕಟ್ಟೆ. ಪತಂಜಲಿ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ. ರಸಪ್ರಶ್ನೆಗಳ ರಾಮ ಇದ್ದಾನೆ, ಹನುಮ ಇದ್ದಾನೆ, ರುದ್ರದೇವರಿದ್ದಾರೆ, ಶಿವ ಇದ್ದಾನೆ, ಗಣಪತಿ ಮತ್ತು ಸಾಕ್ಷಾತ್ ದುರ್ಗಾದೇವಿ ಎಲ್ಲರ ಸನ್ನಿಧಾನ ಇದೆ ಇಲ್ಲಿ. ಅಂತಹ ಒಂದು ವಿಶೇಷವಾದ ಸನ್ನಿಧಾನದ ಈ ಸಂದರ್ಭದಲ್ಲಿ ಸ್ವಾಮಿಗಳವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ, ಈಗಾಗಲೇ ಸಮಯ ತುಂಬ ಸರಿದಿದೆ ಅಂತ ತಿಳಿಸಿದ್ದಾರೆ. ಆದರೂ ವಿಶೇಷವಾಗಿ ಧಾರ್ಮಿಕ ಉಪನ್ಯಾಸ ಅಂತ ನಿಗದಿ ಮಾಡಿದ್ದರಿಂದ ತುಂಬ ಊಟ ಮಾಡ್ತೀವಿ, ಅದಕ್ಕೆಲ್ಲ ಕಾಲಾವಕಾಶವನ್ನು ಕೊಡ್ತೇವೆ. ಅದು ನಮ್ಮ ಉದರದ ಹಸಿವನ್ನು ಅದು ನೀಗಿಸುತ್ತೆ. ನಮ್ಮ ಬೌದ್ಧಿಕವಾದ ಹಸಿವನ್ನು ನೀಗಿಸುವುದು ಈ ರೀತಿಯಾದ ಪ್ರವಚನಗಳಿಂದ. ಅನ್ನದಾನಂ ಪರಂದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಈ ಮಾತು ಹೇಳೋದಿದು ಅನ್ನದಾನ ಮಾಡಬೇಕು, ನಿಜ, ತುಂಬ ಶ್ರೇಷ್ಠವಾದ ದಾನ ಅನ್ನದಾನ. ಕಾರಣ ಏನು ಅಂದರೆ ಮನುಷ್ಯ ಸಾಕು ಅಂತ ಅನ್ನೋದು ಈ ಅನ್ನದಾನದ ಸಂದರ್ಭದಲ್ಲಿ ಮಾತ್ರ. ಎಲ್ಲೇ ಹೋಗಿ ಊಟ ಮಾಡಿದ್ವಿ, ಊಟ ಮಾಡಿ ಲಾಡು ಹಾಕಿದ್ರು, ಹೋಳಿಗೆ ಹಾಕಿದ್ರು, ಚಿರೋಟೆ ಹಾಕಿದ್ರು, ಎಲ್ಲ ಸಿಹಿ ತಿಂಡಿಗಳನ್ನು ಬಡಿಸಿದ್ರು. ಅದೆಲ್ಲ ಸ್ವೀಕಾರ ಮಾಡಿದ ಮೇಲೆ ಇನ್ನೂ ಒಮ್ಮೆ ಬಡಿಸೋದಕ್ಕೆ ಬಂದರೆ ಬೇಡ, ಸಾಕು. ಮನೆಗೆ ಕಟ್ಬಿಡ್ತಾರೋ ಇಲ್ಲೋ ಅದು ಬೇರೆ ವಿಚಾರ. ಆದರೆ ತಿನ್ನೋ ದೃಷ್ಟಿಯಿಂದ ನೋಡಿದ್ರೆ ಒಮ್ಮೆ ಇಲ್ಲ ಎಲೆ ಹಾಕ್ತೀವಿ ಅಂದರೆ ಇಲ್ಲ ಬೇಡ, ಸಾಕು. ಹಾಗಾಗಿ ಸಾಕು ಅಂತ ಅನ್ನೋದು ಇದು ಒಂದೇ ಸಂದರ್ಭದಲ್ಲಿ ಮಾತ್ರ, ಇನ್ಯಾವ ಸಂದರ್ಭದಲ್ಲೂ ಸಾಕು ಅಂತ ಅನ್ನೋಲ್ಲ. ಆದ್ದರಿಂದ ಒಬ್ಬ ಮನುಷ್ಯನನ್ನು ತೃಪ್ತಿಪಡಿಸುವಂಥ ಒಂದು ಸಂದರ್ಭ ಅದು ಅನ್ನದಾನದ ಸಂದರ್ಭ, ಭೋಜನದ ಸಂದರ್ಭ. ಆದ್ದರಿಂದ ನಮ್ಮಲ್ಲಿ ಅನ್ನದಾನಂ ಪರಂದಾನಂ ಅಂತ ಅನ್ನದಾನಕ್ಕೆ ಬಹಳ ಒಂದು ವೈಭವವನ್ನು, ಶ್ರೇಷ್ಠತೆಯನ್ನು ತಂದುಕೊಟ್ಟಿದ್ದಾರೆ. ಅನ್ನದಾನಕ್ಕಿಂತ ಇನ್ನು ದಾನಗಳಿಲ್ಲ. ಅನ್ನದಾನವೇ ಜಗತ್ತಿಲೆಸು ಸರ್ವಜ್ಞನ ಮಾತು ಅದೇನೆ. ಅನ್ನದಾನ ಮಾಡಿ. ಮಹಾಭಾರತದಲ್ಲೂ ಅನ್ನದಾನದ ಬಗ್ಗೆ ಬಹಳ ವಿಶೇಷವಾದ ಮಹತ್ವವನ್ನು ಭೀಷ್ಮಾಚಾರ್ಯ ಉಪದೇಶದ ಸಂದರ್ಭದಲ್ಲಿ ಕಡೆಗೆ ಶಾಂತಿ ಪರ್ವದಲ್ಲಿ ತುಂಬ ವಿಚಾರವನ್ನು ಅನ್ನದಾನದ ಬಗ್ಗೆ ಹೇಳ್ತಾರೆ. ಆ ನಂತರ ಅದರಲ್ಲಿ ಒಂದೇ ಒಂದು ಸಮಸ್ಯೆ ಅಂದರೆ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಬಹಳ ತೃಪ್ತಿ ಆಯಿತು,
ಅಂದ್ರು. ಅಯ್ಯೋ, ಪಕ್ಕದಲ್ಲಿ ಹೆಂಡತಿ ಬಂದು ಕೂತ್ಕೊಂಡಿದ್ರೆ ಅಂದ್ಲು, ಇನ್ನು ರಾತ್ರಿ ಏನು ಬೇಡ, ಸಾಕು, ಇನ್ನೇನು ಬೇಡ, ಆದ್ರೆ ನಿನ್ನ ಕೈಲಿ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಡು ಅಷ್ಟೇ, ಯಾಕೆಂದ್ರೆ ಈಗ ತೊಗೊಂಡಿದ್ದು ಜೀರ್ಣ ಆಗಕ್ಕೆ. ಇಷ್ಟೇ ಹೇಳಿದ ವ್ಯಕ್ತಿ ರಾತ್ರಿ 7 ಗಂಟೆ ಆದಮೇಲೆ ಏನು ರಾತ್ರಿ ಏನು ಮಾಡೋಣ ಅಂದರೆ, ಅದೇ ಏನು ಬೇಡ, ಎಂದ್ರಂಗೆ ಮಾಡ್ತೀನೋ ಸ್ವಲ್ಪ ತಿಳಿ ಸಾರು ಮಾಡಿಬಿಡು ಸಾಕು, ಇನ್ನೇನು ಬೇಡ ಅಂದ. ಸರಿ, ತಿಳಿ ಸಾರು, ಬರೀ ತಿಳಿ ಸಾರು ಏನು ತಿನ್ನೋದು ಜೊತೆಗೆ ಅಂತ ಯಥಾಕ್ರಮವಾಗಿ ರಾತ್ರಿ ಹೇಗೆ ಊಟ ಮಾಡ್ತಾ ಇದ್ದ ಹಾಗೆ ಊಟ ಮಾಡ್ತಾರೆ. ಅರ್ಥಾತ್ ಅನ್ನದಾನದಿಂದ ಉಂಟಾಗುವ ತೃಪ್ತಿ ಅದು ಕ್ಷಣಿಕವಾದ ತೃಪ್ತಿ, ತತ್ಕಾಲದಲ್ಲಿ ಸಾಕು ಅನ್ನೋ ಬುದ್ಧಿ ಬಂತು. ಆದ್ದರಿಂದ ಆದರೂ ಆಗಲಾದರೂ ತೃಪ್ತಿಪಟ್ಟ ಅನ್ನೋ ದೃಷ್ಟಿಯಿಂದ ಅನ್ನದಾನಂ ಪರಂದಾನಂ. ಆದರೆ ಇದಕ್ಕಿಂತ ದೊಡ್ಡ ದಾನ ವಿದ್ಯಾದಾನಂ ಅತಃ ಪರಂ. ವಿದ್ಯೆ, ಈಶ್ವರ ಮತ್ತು ಈ ಕಡೆ ರಾಮಚಂದ್ರ ಇಬ್ಬರ ಒಳ್ಳೆ ಸಮಾಗಮ ಇದೆ. ಒಂಥರ ರಾಮೇಶ್ವರವನ್ನ ನೆನಪು ಮಾಡುತ್ತೆ ಅಂತ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ರಾಮ ಮತ್ತು ಈಶ್ವರ ಸಂಗಮವನ್ನ ರಾಮೇಶ್ವರದಲ್ಲಿ ಕಾಣ್ತೀವಿ ನಾವು. ಹಾಗೆ ಇಲ್ಲಿ ಈ ಕಡೆ ರಾಮಚಂದ್ರ ದೇವರ ಭಜನೆ, ಆ ರಾಮನ ಭಜನೆ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈಶ್ವರನ ಸನ್ನಿಧಾನ ಬೇರೆ. ನಮ್ಮಲ್ಲಿ ತಿಳಿಸ್ತಾ ಶಿವ ಮತ್ತು ಪಾರ್ವತಿಯರು ಮಾತಾಡಬೇಕಾದ್ರೆ ಅವರ ಮಾತಿನಂತೆ ನಮಗೆ ಕಂಡು ಬರೋದು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಣನೆ. ಯಾವುದಾದ್ರೂ ಒಂದು ಉತ್ತಮವಾದ ನಾಮವನ್ನು ತಿಳಿಸ್ಕೊಡು ಅಂತ ಕೇಳಿದಾಗ ಪಾರ್ವತಿಗೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಹೇ ಮನೋರಮೆ ಅಂದರೆ ಎಲೆ ಸುಂದರಿಯೇ, ಅವನ ಹೆಂಡತಿಯನ್ನು ಕುರಿತು ಸಂಬೋಧನೆ ಮಾಡಿ ಹೇಳಿದ್ದಿದ್ದು. ಮೋಸ ಮಾಡಬೇಕು ಅಂತ ಹೇಳಿದ್ದಲ್ಲ, ತನ್ನ ಹೆಂಡತಿಗೆ ಪ್ರೀತಿಯಿಂದ ಅಕ್ಕರೆಯಿಂದ ಮಾರ್ಗದರ್ಶನ ಮಾಡ್ತಾ ಸಾಕ್ಷಾತ್ ಶಿವ ಅವಳಿಗೆ ಹೇಳಿದ್ದು ರಾಮ 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 ಅಂತ 3 ಸರಿ ಅಂದರೆ ಒಮ್ಮೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದಷ್ಟು ಪುಣ್ಯ ನಮಗೆ ಬರುತ್ತೆ. ಆದ್ದರಿಂದ ಅತ್ಯುತ್ತಮವಾದ ನಾಮ ಯಾವುದು ಅಂದರೆ ಶ್ರೀರಾಮನಾಮ ಅಂತ ರುದ್ರದೇವ ಸಾಕ್ಷಾತ್ ಈಶ್ವರ ಶಿವ ಪ್ರೀತಿಯಿಂದ ತನ್ನ ಹೆಂಡತಿಗೆ ಹೇಳಿದಂಥ ಮಾತು. ಅದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳು ವಿರಾಮವನ್ನು ಹೇಳ್ತೇನೆ. ಹರೇ ನಮಃ. ಶ್ರೀಕೃಷ್ಣ. 1 ಗಂಟೆಯೂ ತಡ ಆಗಿ ನಿಮ್ಮ ಜೊತೆಗೆ ಸೇರಿಕೊಂಡಿದ್ದೇವೆ. ಬಹುಶಃ ಕಾರ್ಯಬಾಹುಳ್ಯದಿಂದ ನಾವು ನಮ್ಮ ತಾಲೂಕಿನೊಳಗೆ ಒಂದು ಬ್ರಹ್ಮಕಲಶದಿಂದ ಬರುವಾಗ ತಡ ಆಗಿದೆ. ನೀವೆಲ್ಲ ಇಷ್ಟು ಹೊತ್ತಿನಲ್ಲಿ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಒಳ್ಳೆ ವಿಚಾರವನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಸಿಕೊಂಡಿದ್ದೀರಿ. ಆ ಮಗಳಿಗೆ ಬೈಯುವಾಗ ಯಾವಗಳು ಹೇಳಿದ್ರು, ನಿನ್ನನ್ನು ಕತ್ತೆ ಗುತ್ತಿಗೆ ಕಟ್ತೇನೆ ಅಂತ. ಹಾಗೆ ಯಾವತ್ತಾದ್ರೂ ಕಟ್ತಾವ ಅಂತ ನಾನು ಕಾಯ್ತಿರೋದು, ಸತ್ರು ನಾನು ಇಲ್ಲಿಂದ ಹೋಗುವುದಿಲ್ಲ ಅಂತ. ಆದರೆ ಜನಕನಿಗೆ ಒಂದು ಕನಸು ಬಿದ್ದಿತ್ತು. ನಾನು ಸ್ವಲ್ಪ ಅದನ್ನ ವಿವರವಾಗಿ ನಿಮಗೆ ತಿಳಿಸ್ತೇನೆ. ಜನಕನ ಕಥೆ ಏನು ಅಂತ ಕೇಳಿದ್ರೆ, ಜನಕ ತನ್ನ ರಾಜ್ಯದಲ್ಲಿ ಇದ್ದ, ಎಲ್ಲವನ್ನ ನಡೆಸಿಕೊಂಡಿದ್ದ. ಆದರೆ ಅವನಿಗೆ ಬಿದ್ದಂತ ಸ್ವಪ್ನ ಏನು ಅಂತ ಕೇಳಿದ್ರೆ, ರಾಜ್ಯ ಆಡಳಿತವನ್ನು ಮಾಡುತ್ತಾ ಇದ್ದ. ಶತ್ರು ಭಾಗದವರು ಬಂದು ಯುದ್ಧವನ್ನ ಮಾಡಿ ಇವನನ್ನ ಸೋಲಿಸಿ ಇವನನ್ನು ಹೊರಗಡ್ತಾರೆ. ವಸ್ತ್ರ ವಿಹೀನನ, ಏನಿಲ್ಲ, ಒಂದೇ ತುಂಡು ವಸ್ತ್ರವನ್ನು ಕೊಟ್ಟು ಕಳಿಸ್ತಾರೆ, ಹೋಗುವಂತ, ಇಲ್ಲಿ ಏನಿಲ್ಲ ಅಂತ. ಆ ಸಮಯದಲ್ಲಿ ದೂರಕ್ಕೆ ಸಂಚಾರ ಮಾಡ್ತಿರುವಾಗ ಇನ್ನೊಂದು ರಾಜ್ಯವನ್ನು ಆಶ್ರಯ ಮಾಡ್ತಾನೆ. ಅಲ್ಲಿ ಹೋಗಿ ಕೈಯೊಡ್ಡುವಾಗ ಯಾರೋ ಒಂದು ಸ್ವಲ್ಪ ಅನ್ನವನ್ನು ಕೈಗೆ ಹಾಕಿದ ಅನ್ನವನ್ನ ಒಂದು ಪಕ್ಷಿ ಬಂದು ತಿಂದು ಆಚೆಗೆ ಓಡಿರುತ್ತದೆ. ಅಂದ್ರೆ ಕೆಳಗೆ ಹಾಕಿ ಹೋಯ್ತು. ಇವನಿಗೆ ತಿನ್ನುವುದಕ್ಕೇನಿಲ್ಲ. ಅವಾಗ ಏಕವಸ್ತ್ರದಲ್ಲಿ ಕೈಯೊಡ್ಡುವಾಗ ಆಹಾರ ಸಿಕ್ಕಿದ್ದು ಕೂಡ ತಿನ್ನುವುದಕ್ಕಿಲ್ಲ, ಕೆಳಗೆ ಹಾಕಿತ್ತು. ಹೇಗಿರ್ಬೋದು? ಅವಾಗ ಇವನು ಸ್ವಪ್ನ ಬಿಟ್ಟೋಯ್ತಂತೆ. ಇದು ಸ್ವಪ್ನದಲ್ಲಿ ಅವನಿಗೆ, ಯಾರು ನಿಜ ಜೀವನದಲ್ಲಿ ಅಲ್ಲ, ಸ್ವಪ್ನದಲ್ಲಿ. ಆದರೆ ಅಲ್ಲಿಂದ ನಂತರ ಅವನಿಗೆ ಪ್ರಶ್ನೆ ಮೂಡ್ತದೆ, ಅದು ಸತ್ಯವೋ ಇದು ಸತ್ಯವೋ? ಅವನ ಆಸ್ಥಾನದಲ್ಲಿ ಪ್ರವಚನ ನಡೀತಾ ಇತ್ತು. ಮಧ್ಯದಲ್ಲಿ ಅಷ್ಟವಕ್ರರು ಅಂತ ಒಬ್ರು ಋಷಿಗಳಿದ್ರು. ಅವ್ರು ಬರ್ತಾ ಇರುವಾಗ ಅವರಲ್ಲಿ ಪ್ರಶ್ನೆ ಮಾಡುವಾಗ, ಯಾಕೆ ನೀನು ಹೀಗಿದ್ದಿ, ಅದು ಸತ್ಯವೋ ಇದು? ಅವರಲ್ಲೂ ಕೇಳೋದು ಅದನ್ನೇ, ಯಾವುದು ಸತ್ಯ? ಅವಾಗ ಅವರು ಕೇಳ್ತಾರೆ, ನಿನಗೆ ಸ್ವಪ್ನದಲ್ಲಿ ಏನೂ ಇರಲಿಲ್ಲ, ಏಕವಸ್ತ್ರದಲ್ಲಿ ಇದ್ಯಾ, ರಾಜ್ಯವನ್ನು ಬಿಟ್ಟಿದ್ದಿ, ಅನ್ನ ಸಿಕ್ಕಲಿಲ್ಲ, ಇದೆಲ್ಲ ನಿನ್ನ ಸ್ವಪ್ನ. ಆದರೆ ನಿಜ ಜೀವನದಲ್ಲಿ ಎಲ್ಲರೂ ಇದ್ದರು, ಹೆಂಡತಿ, ಮಕ್ಕಳು, ಆಸ್ತಿ ಪಾಸ್ತಿ, ಆಡಳಿತ, ರಾಜ್ಯ ಎಲ್ಲವನ್ನ ನೋಡ್ಕೊಂಡಿದ್ಯಲ್ವ ನೀನು, ಅದು ಸತ್ಯವೋ ಇದು ಸತ್ಯವೋ ಅಂತ.
ಅವ್ರು ಹೇಳ್ತಾರೆ, ನಿನ್ನ ಸ್ವಪ್ನದಲ್ಲಿ ಆಗಾಯ್ತಲ್ವಾ, ಏನಿರಲಿಲ್ಲ, ಅದು ಸತ್ಯ ಬಾ ಈಗ ಅಂತ. ರಾಮಾಯಣದಲ್ಲಿ ಕೇಳಿರ್ಬೋದು, ಜ್ಞಾನದ ಜನಕ, ಭಕ್ತಿಯ ಭರತ, ಏಕಾಗ್ರತೆಗೆ ಅರ್ಜುನ, ನಿಷ್ಠೆಯಲ್ಲಿ ಏಕಲವ್ಯ, ಹೀಗೆಲ್ಲ ಕಥೆಗಳು ಉಂಟದ್ರ ಬಗ್ಗೆ. ನಾವು ಹೇಳ್ಬೇಕಾದ್ದು ಜ್ಞಾನವಂತರಾಗ, ಭಕ್ತಿ ಜ್ಞಾನ ವೈರಾಗ್ಯ ಅಂತ ಹೇಳಿದ್ವಿ. ಬರೇ ಭಕ್ತಿಯಿಂದ ಏನು ಪ್ರಯೋಜನ ಇಲ್ಲ, ಭಕ್ತಿಯಲ್ಲಿ ಜ್ಞಾನವೂ ಸೇರಿಕೊಳ್ಬೇಕು, ವೈರಾಗ್ಯದಲ್ಲಿ ಜ್ಞಾನವೂ ಸೇರಿಕೊಳ್ಬೇಕು. ಆಗ ಮಾತ್ರ ಅದು ಏನು ಉನ್ನತ ಮಟ್ಟಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಭಕ್ತಿ ಜ್ಞಾನ ವೈರಾಗ್ಯ ಇದು ಬೇಕು ನಮ್ಮಲ್ಲಿ. ಅದರ ಬಗ್ಗೆ ಸವಿಸ್ತಾರವಾಗಿ ಅದನ್ನೆಲ್ಲ ತಿಳಿಸಿದ್ರು, ನಾವು ಹೇಗಿರಬೇಕು ಅಂತ. ಜೀವನದ ಮೌಲ್ಯ ಅಂದ್ರೆ ಅಲ್ಲಿ ಅಡಕವಾಗಿದೆ. ನಾವೆಲ್ಲ ಹೃದ್ರೋಗಕ್ಕೆ ಔಷಧಿಯನ್ನು ಹುಡುಕುತ್ತೇವೆ, ಎಲ್ಲ ಇದೆ, ಬೇರೆ ಏನು ಉಪಕರಣವನ್ನು ಇಟ್ಟುಕೊಂಡು ಶ್ವಾಸವನ್ನು ತೆಗೊಳ್ಳುತ್ತೇವೆ, ಅದಕ್ಕೂ ಸಿದ್ಧತೆ ಉಂಟು. ಇವಾಗ ಹೃದ್ರೋಗಕ್ಕೆ ಔಷಧಿ ಇದೆ, ಆದರೆ ಹೃದಯ ದಾರಿದ್ರ್ಯಕ್ಕೆ ಔಷಧಿ ಇಲ್ಲ. ಇಲ್ಲ, ಉಂಟು ಅಂತ ಹೇಳುವ ನಾವು. ಈಗ ಉಂಟು, ಯಾವುದು ಉಂಟು ಅಂತ ಕೇಳಿದ್ರೆ ನಾಮವನ್ನು ಹೇಳುವಂಥದ್ದು. ಅದು ಭಗವಂತನ ನಾಮವನ್ನೇ, ಅದು ರಾಮ, ಕೃಷ್ಣ, ಗೋವಿಂದ, ಮಾಧವ ಯಾವುದಾದ್ರೂ ಹೇಳಿ ನಾಮವನ್ನು ಹೇಳಿದ್ರೆ, ಭಗವಂತನ ನಾಮವನ್ನು ಹೇಳಿದ್ರೆ ಅದು ನಮ್ಮ ಹೃದಯವನ್ನು ಸಂಪನ್ನಗೊಳಿಸ್ತದೆ. ಕಲ್ಯಾಣಪುರದಲ್ಲಿರುವಂಥ ನೀವೆಲ್ಲ ಪುಣ್ಯಾತ್ಮರು, ಹೆಸರೇ ಕಲ್ಯಾಣಪುರ. ಭಗವಂತನ ಕಲ್ಯಾಣ ಗುಣಗಳನ್ನು ನಾವು ಅಂತರಂಗದಲ್ಲಿ ಸಂಪಾದನೆ ಮಾಡಬೇಕು, ಆಗಲೇ ನಮ್ಮ ಅಂತರಂಗವು ಸಂಪನ್ನಗೊಳ್ಳುವಂಥದ್ದು. ಇದಕ್ಕೆ ಪೂರಕವಾಗಿ ಇಲ್ಲಿಯ ಭಜನಾ ಮಂಡಳಿಯವರು 75 ವರ್ಷದಿಂದ ಭಜನೆಯನ್ನು ಮಾಡ್ತಾ ಇದ್ರು. ಆ ರಾಮನಾಮದ ಬಗ್ಗೆ ಅದರ ಅರಿವಿದ್ದುಕೊಂಡು ಕೆಲವರೀಗ ಇರ್ಲಿಕ್ಕಿಲ್ಲ ಅಂತ ಕಾಣಬಹುದು, ಕೆಲವರೆಲ್ಲ ಮುಂದುವರಿಸಿರ್ಬೋದು. ಆ ರಾಮನಾಮವನ್ನು ಹೇಳಿಕೊಂಡು ಮುಂದುವರಿಸಿರ್ಬೋದು. ಆದರೆ ಈ ವಿಡಿಯೋಗಳನ್ನು ನಾವು ನೋಡುವುದಕ್ಕೆ ಆಗ್ತದೆ. ಈ ರಾಮ ಎನ್ನುವಂಥ 2 ಶಬ್ದದಲ್ಲಿ ಬಹಳ ಶಕ್ತಿ ಅಡಕವಾಗಿದೆ. ರಾಮ ಎಂಬುವ 2 ಅಕ್ಷರದ ಮಹಿಮೆಯನ್ನು ತಾವೇನು ಬಲ್ಲಿರಯ್ಯ, ರಾ ಎಂದ ಮಾತ್ರದಳು ರಕ್ತ ಮಾಂಸಗಳಿಂದ ಆಯಸ್ತಿಗತವಾದ ಅತಿ ಪಾಪವನ್ನು ಮಾಯವನ್ನು ಮಾಡಿ ಮಹಾರಾಯ ಮುಕ್ತಿಯ ಕೊಡೋ ವಾಲ್ಮೀಕಿ ಮುನಿರಾಯ ತಾವೊಬ್ಬನೇ ಬಲ್ಲ. ಮತ್ತೆ ಮಾ ಎಂದೆನು, ಹೊರಬಿದ್ದ ಪಾಪಗಳು ಮತ್ತೆ ಒಳಗೋಗದಂತೆ ಕವಾಟವಾದ. ಹೇಗೆ ನೋಡಿ ರಾಮನಾಮಕ್ಕೆ ಶಕ್ತಿ. ಹನುಮಂತರಾಯ ಒಬ್ಬನೇ ಬಲ್ಲ. ಇನ್ನು ಬಲ್ಲವ ಯಾರು ಅಂತ ಹೇಳಿದ್ರೆ ಈಗಾಗಲೇ ಹೇಳಿದರು, ಶಿವ ತಾನೊಬ್ಬನೇ ಬಲ್ಲ. ಕಾಶಿಯೊಳಗೆ ಇರುವಂತ ಶಿವ, ಅವನಿಗೆ ಮಾತ್ರ ಗೊತ್ತಿರುವಂಥದ್ದು ರಾಮನ ಬಗ್ಗೆ. ರಾಮ ಮಂತ್ರವ ಜಪಿಸು, ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ. ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ ಎಷ್ಟು ಚೆನ್ನಾಗಿದೆ ನೋಡಿ. ರಾಮನು ಆ ನಾಮಕ್ಕೆ ಅಷ್ಟು ಶಕ್ತಿ ಇದೆ. ಈ ನಾಮಕ್ಕೆ ಶಕ್ತಿ ಏನು ಅನ್ನೋದಕ್ಕೆ ಒಂದು ದೃಷ್ಟಾಂತವನ್ನು ಹೇಳ್ತೇನೆ ನಿಮಗೆ. ಮೊದಲಿಬ್ರು ಗಂಡ ಹೆಂಡತಿ ಇದ್ರಂತೆ, ಮುದುಕರು. ಇಲ್ಲಿ ಶ್ರೀಮಂತರು ಬೇರೆ. ಮನೆಯಲ್ಲಿ ಸಂಪತ್ತಿದೆ, ಹೊರಭಾಗದಲ್ಲಿ ಒಬ್ಬ ಕಳ್ಳ ಬರ್ತಾನೆ, ಸ್ವಲ್ಪ ಕದ್ದುಕೊಳ್ಳಬಹುದು. ಹೊರಭಾಗಕ್ಕೆ ಬಂದರೆ ಬಾಗಿಲನ್ನು ನಿಂತರೆ ಈ ಅಜ್ಜನಿಗೆ, ಒಳಗಿರುವವನಿಗೆ ಖಂಡಿತ ಕಳ್ಳ ಬಂದಿದ್ದಾನೆ. ಎಲ್ಲ ಹೆಂಡತಿಯನ್ನು ಕರೀತಾನೆ, ಈಚೆ ಬಾ ಅಂತ. 2 ಗಂಟೆ ರಾತ್ರಿ ಆಗಿದೆ, ಅವಳು ಅಲ್ಲಿಂದ ಬೈತಾ ಈಚೆ ಬರ್ತಾ ಇದ್ದಾಳಂತೆ. ಏನ್ರಿ ಇದು 2 ಗಂಟೆ ಹೊತ್ತಿಗೆ ನೀವು ಕೂಗ್ತಾ ಇದ್ದೀರಲ್ಲ, ಏನಾಯ್ತು ನಿಮಗೆ? ಇಲ್ಲ ಬಾ ಅಂತ ಮತ್ತೆ ಕರೀತಾರೆ. ಮತ್ತೆ ಕರೆಯುವಾಗ ಮತ್ತೆ ಹೇಳ್ತಾನಂತೆ, ನೀನೆಲ್ಲ ರಾತ್ರಿ ನನಗೆ ವೀಳ್ಯದೆಲೆಯನ್ನ ಸುತ್ತಿ ಕೊಡ್ತಾ ಇದ್ದೀಯಲ್ವಾ, ಯಾಕೆ ಕೊಡುದಿಲ್ಲ ಬಾ. ಮತ್ತೆ ಬೈದುಕೊಂಡು ಹತ್ರ ಬಂದರು. ಮತ್ತೆ ಏನೋ ಎಲೆ ಅಡಿಕೆಲ್ಲ ತಿನ್ಲಿಕ್ಕೆ ಶುರು ಆಯ್ತು. ಈ ಕಳ್ಳ ಹೊರಗಿನಿಂದಲೇ ಬಾಕಿ ಆಗಿದ್ದಾನೆ, ನನಗೇನು ಕದ್ದುಕೊಳ್ಳೋದಕ್ಕೆ ಆಗೋದಿಲ್ಲ. ಇವರ ಮಾತುಕತೆ ಶುರು ಆಯ್ತಲ್ವ ಇವಾಗ, ಇನ್ನು ಯಾವಾಗ ನಾನು ಕದ್ದುಕೊಳ್ಳುವುದು? ಇವ್ರು ಮತ್ತೆ ಮಾತುಕತೆ ಶುರು ಮಾಡ್ತಾರೆ. ಯಾಕೆ ಶುರು ಮಾಡ್ತಾರಂದ್ರೆ, ನಮಗೆ ಮಕ್ಕಳಿಲ್ಲ, ಮಕ್ಕಳಿದ್ರೆ ಹುಟ್ಟಿದ ಮಗು ಗಂಡು ಅಂತ ಇಟ್ಟುಕೊಳ್ಳೋ, ಯಾವ ಹೆಸರಿಡುದು ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಹೆಸರಿನ ಗೊಂದಲ ಎಲ್ಲ ಕಡೆ ಇರ್ತದೆ. ಈಗೆಲ್ಲ ಜಾತಕ ನೋಡ್ಕೊಂಡು ಹೆಸರು ಮಾಡೋದು ಸ್ವಲ್ಪ ಕಡಿಮೆ ಇದೆ. ಈಗ ಯಾಕೆ ಹೆಸರು ಇರಬೇಕಂದ್ರೆ, ತಂದೆಯ ಹೆಸರಿನ ಪ್ರಥಮ ಅಕ್ಷರ, ತಾಯಿಯ ಹೆಸರಿನ ಪ್ರಥಮ ಅಕ್ಷರ, ಅದನ್ನು ಸೇರಿಸಿ ಕಲ್ಲೋ ಮರೋ ಏನು ಹೆಸರು ಇಟ್ಟುಕೊಳ್ತಾರೆ. ಈಗ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ ಬಿಡಿ. ಹೇಳಿದ್ರು ಮೊದಲೆಲ್ಲ ರಾಮ, ಕೃಷ್ಣ, ಗೋವಿಂದ, ಮಾಧವ ಅಂತ ಎಲ್ಲ ಹೆಸರಿಟ್ಟುಕೊಂಡಿದ್ರಲ್ವಾ. ಇವರು ಮಾತಾಡಿಕೊಳ್ತಾರೆ, ನಮಗೆ ಗಂಡು ಮಗು ಇದ್ದಿದ್ರೆ ಏನು ಹೆಸರಿಡುವಂಥದ್ದು? ಗೋವಿಂದ ಅಂತ ಹೇಳುವರು. ಸ್ವಲ್ಪ ಹಳೆ ಹೆಸರಪ್ಪ ಈ ಗೋವಿಂದ ಯಾಕೆ ಅಂತ ಅವರೊಳ ಚರ್ಚೆ ಮತ್ತೆ ಆಗ್ತದೆ. ಅಂತೂ ಗೋವಿಂದ ಅಂತ ನಾಮಕರಣ ಮಾಡುವುದಂತ ನಿಶ್ಚಯ ಮಾಡಿಕೊಂಡ್ರು. ಕಳ್ಳನಿಗೆ 3 ಗಂಟೆ ಆಗಿದೆ, ಇನ್ನೂ ಕದಿವಾಗಿಲ್ಲ ಅಂತ ಯೋಚನೆ ಮಾಡಿ ಹೊರಗಡೆ ಇದ್ದ. ಆದ್ರೆ ಇವ್ರು ಮಾತಾಡಿ ಹೇಳ್ತಾನೆ ಈ ಅಜ್ಜ, ನೋಡು ನಮ್ಮ ಮಗ ಈಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿದ್ದಾನೆ, ಆಟ ಆಡಿಕೊಂಡು ಸ್ವಲ್ಪ ದೊಡ್ಡದಾಗಿದ್ದಾನೆ, ಯಾಕೆ ಕರೆಯೋದು? ಗೋವಿಂದ ಅಂತ ಕರಿಬೇಕು. ಇಷ್ಟು ಸಣ್ಣಗೆ ಕರೆದ್ರೆ ಅವನಿಗೆ ಕೇಳ್ತಾರೆ, ಸ್ವಲ್ಪ ಗೋವಿಂದ ಅಂತ ಜೋರಾಗಿ ಕರಿಬೇಕು, ಬಸ್ ಸ್ಟ್ಯಾಂಡ್ ಕೇಳಬೇಕಲ್ವ.
ಆ ಗೋವಿಂದ ಅಂತ ಅನ್ನುವಾಗ 2-3 ಸಲ ಗೋವಿಂದ ಗೋವಿಂದ ಅನ್ನುವಾಗ ಪಕ್ಕದ ಮನೆಯಲ್ಲಿರುವಂತ ಒಬ್ಬ ಗೋವಿಂದನೇ ಇದ್ದ, ನಿಜವಾಗಿ ಅವನ ಹೆಸರು ಗೋವಿಂದ. ಅವು ಉಳ್ಕೊಂಡು ಬಂದಾನೆ, ಬೆತ್ತಿಡ್ಕೊಂಡು ಬಂದಿದ್ದಾನೆ. ಏನೋ ಅಜ್ಜನಿಗೆ ತೊಂದರೆ ಆಗಿರ್ಬೋದು, ನೋಡಿದ್ರೆ ಕಳ್ಳರಿಗೆ ಸಿಕ್ಕಿ ನಾವು ಬಿದ್ದಿದ್ದವನಿಗೆ. ಮತ್ತೇನಾಯ್ತು ಅಂತ ನೀವು ನೋಡಿಕೊಳ್ಳಿ. ಆದರೆ ನಾಮ ಎನ್ನುವಂಥದ್ದು ಹೇಗೆ ರಕ್ಷಣೆ ಮಾಡ್ತದೆ ಅನ್ನೋದಕ್ಕೆ ಒಂದು ದೃಷ್ಟಾಂತವನ್ನು ಹೇಳಿರುವಂಥದ್ದು. ಕೇಳ್ತಾರೆ ರಾಮ ಅನ್ನೋದ್ರಲ್ಲಿ ಆ ರಾಮ 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 ಅನ್ನುವಾಗ ನಿಮ್ಮೆಲ್ಲ ಹೇಗಾಗ್ತದೆ ನೋಡಿ, ಎಷ್ಟೊಂದು ಆನಂದ ಆಗ್ತದೆ. ರಾಮ ಅನ್ನೋದೇ ಆನಂದ, ರಾಮ ಅನ್ನೋದೇ ಸಂತೋಷ. ಅದ್ರ ಬಗ್ಗೆ ಸುಲಭವಾಗಿ ನಾವೆಲ್ಲ ಬೇರೆ ಬೇರೆ ನಮ್ಮ ಇಷ್ಟ ದೇವರು ಇದ್ರೂ ಕೂಡ ಸ್ವಲ್ಪ ಜಾರಿ ಬಿಡುವಾಗ ಯಾವ ಹೆಸರು ನಮಗೆ ಬರೋದಿಲ್ಲ, ಪಕ್ಕನೆ ಬರೋದು ರಾಮನೇ, ಬೇರೆ ಯಾವ ಹೆಸರು ಬರೋದು ನೋಡಿ ಬೇಕಾದ್ರೆ ನೀವು. ಅಷ್ಟು ಸುಲಲಿತವಾಗಿರುವಂತ ರಾಮ ನಾಮ. ಆ ನಾಮ ಅಂದ್ರೆ ರಾಮ ಅನ್ನೋದನ್ನ ಇನ್ನೂ ಸ್ವಲ್ಪ ಬಿಡಿಸಿದ್ರೆ ಮ ಅಂತ ಆಗ್ತದೆ, ಮ ಅಂತ ಆಗ್ತದೆ. ಅದರಲ್ಲಿ ಪಂಚಭೂತ ಆತ್ಮಗಳ ತತ್ವದ 3 ತತ್ವ ಇದೆ. ಭೂತತ್ವ ಮತ್ತೆ ಜಲತತ್ವವನ್ನು ಬಿಡಿ, ಅದರಲ್ಲಿ ಎಲ್ಲವೂ ಸೇರಿಕೊಳ್ತದೆ ಅಂತ ಹೇಳುವ. ಆದರೆ ಆಕಾಶ ತತ್ವ, ಅಗ್ನಿ ತತ್ವ, ವಾಯು ತತ್ವ ಇದು ಮಲಿನ ಆಗುವುದಿಲ್ಲ, ಪರಿಶುದ್ಧ ಇಲ್ಲ. ಮೊದಲೆಲ್ಲ ಅಜ್ಜಿ ಪುರಾಣದ ಕಥೆ ಹೇಳ್ತಿದ್ರು, ಈಗ ಮನೆಯಲ್ಲಿ ಅಜ್ಜಿ ಇಲ್ಲ. ಅಜ್ಜಿ ಇರಬೇಕಾದ ಜಾಗ ಇದೆ, ಜಾಗದಲ್ಲಿ ಒಂದು ದೊಡ್ಡ ಅಜ್ಜಿ ಬಂದು ಕೂತ್ಕೊಂಡಿದೆ. ಅದಕ್ಕೆ ಹೆಸರು ಟಿವಿ ಅಂತಾರೆ. ಅದು 24 ಗಂಟೆಗೆ ಕೂಡ ಬೇಕಾದನ್ನು ಬೇಡದನ್ನು ಎಲ್ಲ ಕೊಡ್ತಾ ಇರ್ತದೆ ಕರೆಂಟ್ ಇದ್ರೆ. ಆದರೆ ನಮ್ಮ ಅಜ್ಜಿ ಆಗಲ್ಲ. ಬದುಕುವ ಬಗ್ಗೆ, ಉತ್ತಮ ಸಂಸ್ಕಾರದ ಬಗ್ಗೆ ಪುರಾಣದ ಕಥೆಗಳನ್ನು ಹೇಳ್ತಿದ್ರು. ಯಾರನ್ನು ಮಕ್ಕಳನ್ನು ಕೇಳಿ, ಯಾಕೆ ಮಗ ನಿಮ್ಮಲ್ಲಿ ಅಜ್ಜಿ ಮನೆಯಲ್ಲಿಲ್ಲ ಅಂತಾರೆ, ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೇವೆ, ಮನೆಯಲ್ಲಿ ರಗಳೆ ಆಗ್ತದೆ ಅಂತ ಅಪ್ಪ ಹೇಳ್ತಾರೆ. ಹೇಗಿದೆ ನೋಡಿ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕೂಡಿಸಲಿಕ್ಕೆ ಪೂರಕವಾಗಿ ಇಂತಹ ಕಾರ್ಯಕ್ರಮದಲ್ಲಿ ಬರುವಂತೆ ನಾವು ಮಾಡಬೇಕು. ಸದ್ಯಕ್ಕೆ ನಮ್ಮಲ್ಲೊಂದು ಹೆಂಗಸಿ ಹೇಳ್ತದೆ, ಸ್ವಾಮಿ ಅದು 7 ಗಂಟೆಗೆ ಯಾಕೆ ನೀವು ಧಾರ್ಮಿಕ ಪ್ರವಚನ ತಗೊಳ್ಬೇಕು, ಧಾರ್ಮಿಕ ಸಭೆಯನ್ನು ಏರ್ಪಾಡು ಮಾಡಬೇಕು, ಸ್ವಲ್ಪ ಇನ್ನು ಮುಂದೆ ಮಾಡ್ಲಿಕ್ಕೆ ಆಗುದಿಲ್ವಾ? ನಾನು ಕೇಳಿದೆ, ಯಾಕಮ್ಮ ನೀನು ಹಾಗೆ ಕೇಳ್ತಿ? ಅದು ಯಾಕಂತ ಕೇಳಿದ್ರೆ 7 ಗಂಟೆಗೆ ಬರುವಂತ ಸೀರಿಯಲ್ ಮುರಿದು ಹೋಗ್ತದಲ್ವ ನಮಗೆ, ಅದು ಸ್ವಲ್ಪ ಜೋಡಿಸ್ಲಿಕ್ಕೆ ಕಷ್ಟ ಆಗ್ತದೆ ಮತ್ತೆ ಮರುದಿವಸಕ್ಕೆ ಅಂತ ಅವ್ರು ಹೇಳ್ತಾರೆ. ಆದರೂ ಇದು ಬೇಡ, ಅದು ಬೇಕು, ಅದನ್ನೇ ಹೇಳುವಂಥದ್ದು. ನಾವೆಲ್ಲ ಇಂದ್ರಿಯಗಳ ದಾಸರಾಗ್ತೇವೆ. ನಾವು ಇಂದ್ರಿಯಗಳನ್ನೇ ನಮ್ಮ ದಾಸರಾಗಿಸಲಿಕ್ಕೆ ನಾವು ಪ್ರಯತ್ನ ಮಾಡೋದಿಲ್ಲ. ಹೇಳ್ತಾರೆ, ಇಂದ್ರಿಯಗಳಿಗೆ ಯಾರು ದಾಸರಾಗಿರುತ್ತಾರೋ ಅವರು ಲೋಕಕ್ಕೂ ದಾಸರಾಗಬೇಕು. ಆದರೆ ಇಂದ್ರಿಯಗಳನ್ನೇ ತನ್ನ ದಾಸರಾಗಿಸಿಕೊಳ್ಳುವವರಿಗೆ ಲೋಕವೇ ಅವರಿಗೆ ದಾಸರಾಗ್ತದೆ. ಅದರಿಂದ ಇದರ ಬಗ್ಗೆ ನಮ್ಮ ಇಂದ್ರಿಯಗಳೆಲ್ಲ ಇದ್ದಾವೆ, ಎಲ್ಲವೂ ಯಾವ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಎಲ್ಲ ಹೊರಗಡೆ ಅದು ಅಟೆಂಡ್ ಆಗುದು, ಒಳಗೆ ಅಟೆಂಡ್ ಆಗುವುದೇ ಇಲ್ಲ. ಕಣ್ಣು ಬಹುಶಃ ಅವಸರ ಬಂದಿರುವಾಗ ಸ್ವಲ್ಪ ದೀರ್ಘವಾಗಿ ಮಾತಾಡಿರ್ಬೇಕು, ಮತ್ತೆ ಒತ್ತಡ ಆಗಿದೆ ಇನ್ನು ಸ್ವಲ್ಪ ಮಾತಾಡಬೇಕು ಅಂತ. ಇನ್ನು ನಾವು ಹೋಗ್ಬೇಕು, ನಾಳೆ ಕಾರ್ಯಕ್ರಮ ಇರುವುದರಿಂದ ನಿಮ್ಮ ಜೊತೆ ತುಂಬುತ್ತಿರೋದಕ್ಕಾಗಲಿಲ್ಲ. ಒಳ್ಳೆ ಒಂದು ಧಾರ್ಮಿಕ ಸಭೆಯಲ್ಲಿ ಅದರ ಜೀವಾಳ ಏನು ಅಂತ ಕೇಳಿದ್ರೆ ಧಾರ್ಮಿಕ ಉಪನ್ಯಾಸ. ಅದನ್ನ ತಿಳಿಸುವರು, ಸ್ವಲ್ಪ ಅದನ್ನು ಹೇಳಿದ್ರು, ಅದು ವಿಶದವಾಗಿ ಹೇಳ್ತಾರೆ ಅದನ್ನ. ಯಾಕಂದ್ರೆ ಕೇಳಿಸುವ ಜನ ಸ್ವಲ್ಪ ವಿರಳ. ಇಷ್ಟೊತ್ತು ಮಾತಾಡ್ತಾರೆ ಅವರು, ಏನು ಯಾವಾಗ ನಿಲ್ಲಿಸ್ತಾರೆ ಅಂತ. ಕೆಲವರಿಗೆ ಗಂಟೆ ನೋಡೋದು, ಕೆಲವರಲ್ಲಿ ಆದ್ರೂ ಇಷ್ಟು ದೀರ್ಘಾದ್ರೆ ಏಕಪ್ಪ ನಿಲ್ಲಿಸುದು ಇವರನ್ನು ಅಂತ ಇನ್ನೂ ಇರ್ತದೆ. ಅದೇ ಚುಟುಕಾಗಿ ಮನ ಮುಟ್ಟುವಂತೆ ಒಳ್ಳೆ ರೀತಿಯಲ್ಲಿ ರಾಮಾಯಣದ ರಸವನ್ನು ನಿಮಗೆ ಉಣಬಡಿಸುವ ಒಂದು ಕಾರ್ಯವನ್ನ ಮಾಡಿದ್ದಾರೆ. ರಾಮನ ಒಂದು ಪರಿವಾರ, ಇನ್ನೊಂದು ಭಾಗದಲ್ಲಿ ಶಿವನ ಪರಿವಾರ ನೋಡಿದ್ರೆ ಸಾಕು, ನಾವು ಬದುಕಿ ಆಗಿರಬೇಕು ಅಂತ ಅಲ್ಲೇ ಇದೆ ಎಲ್ಲವೂ ಕೂಡ. ಅದರಲ್ಲಿ ಅದು ಕೂಡ ಶಿವತತ್ವವನ್ನು ನೋಡಿದ್ರೆ ಶಿವನ ಪಕ್ಕದಲ್ಲಿ ನಂದಿ, ಗೌರಿಯ ಪಕ್ಕದಲ್ಲಿ ಸಿಂಹ, ಸುಬ್ರಹ್ಮಣ್ಯನ ಹತ್ತಿರದಲ್ಲಿ ನವಿಲು, ಗಣಪತಿ ಹತ್ತಿರದಲ್ಲಿ ಇಲಿ. ಎಲ್ಲ ಒಂದಕ್ಕೊಂದು ವಿರೋಧವಾಗಿರುವಂಥದ್ದು. ಒಂದೇ ಮನೆಯಲ್ಲಿ ಸಂಸಾರ ಮಾಡ್ತಾರೆ, ಒಂದೇ ಕುಟುಂಬ, ಎಲ್ಲ ವಿರೋಧ ಒಂದಕ್ಕೊಂದು. ನಂದಿಯನ್ನ ಸಿಂಹ ಬಿಡ್ತದ, ನವಿಲು ಹಾವನ್ನು ಬಿಡಬಹುದಾ, ಹಾವು ಇಲಿಯನ್ನ ಬಿಡಬಹುದಾ, ಎಲ್ಲ ಒಂದಕ್ಕೊಂದು ವಿರೋಧವಾಗಿರುವಂಥ ಜಾಗದಲ್ಲಿ ಕುಟುಂಬವನ್ನು ಮಾಡ್ತಾರೆ, ಸಂಸಾರವನ್ನು ಮಾಡ್ತಾರೆ. ನಾವೆಲ್ಲ ಆಗಿದ್ದೇವೆ, ನಮ್ಮ ಮನೆಯಲ್ಲಿ ಆಗಿದ್ದೇವೆ. ನಾವು ಎಲ್ಲ ಸ್ವಲ್ಪ ಯೋಚನೆ ಮಾಡಿದರೆ ಅದೊಂದು ನಮಗೆ ಪಾಠ ಆಗಬಹುದು. ನಾವು ಕೂಡ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಬೆಳೆಸಿಕೊಳ್ಳಬೇಕು. ಮಮೇತಿ ಬದ್ಧತೆ ಜಂತು ನ ಮಮೇತಿ ವಿಮುಚ್ಯತೆ. ನನ್ನದು ಅನ್ನುವಾಗ ನಮಗೆ ದುಃಖ ಆಗ್ತದೆ, ಎಲ್ಲ ಆಗುವುದು ಅದರಿಂದಲೇ. ನಿನ್ನದು ಅನ್ನುವಾಗ ನನ್ನದಲ್ಲ, ನಿನ್ನದು ಅನ್ನುವಾಗ ನಮಗೆಲ್ಲ ಸುಖ ಪ್ರಾಪ್ತಿ ಆಗ್ತದೆ. ನೀತಿಶಾಸ್ತ್ರಗಳು ಒಂದು ಮಾತು ಹೇಳ್ತಾರೆ, ಎಲ್ಲರೂ ಕಾಯುವಂಥದ್ದು ಸುಖ ಬೇಕು ಸುಖ ಬೇಕು ಅಂತ. ಇದ್ರೆ ಯಾರಿಗಾದ್ರೂ ಕಷ್ಟ ಬೇಕು ಅಂತ ಹೇಳಿ ಒಬ್ರು ಕೈ ಎತ್ತಿ ನೋಡುವ, ಖಂಡಿತ ಯಾರು ಒಪ್ಲಿಕ್ಕಿಲ್ಲ. ಕುಂತಿ ಎತ್ತಿರ್ಬೋದು ಅಂದು, ಈಗ ಕುಂತಿ ಇಲ್ಲ, ಈಗ ಬೇರೆ ಎಲ್ಲ ಬಂದಿದ್ದಾರೆ. ಅದರ ಬಗ್ಗೆ ನಾನು ಹೇಳೋದಿಲ್ಲ. ಆದರೆ ನೀತಿಶಾಸ್ತ್ರದಲ್ಲಿ ಒಂದು ಹೇಳ್ತಾರೆ, ನಿನಗೆ ಸುಖ ಬೇಕು ಅಂತಾದ್ರೆ ಸುಖದ ಮೂಲ ಎಲ್ಲಿದೆ ಅಂತ ಕೇಳಿದ್ರೆ
ಅದರ ಬಗ್ಗೆ ಸರಳವಾಗಿ ನಾನು ತಿಳಿಸಬಹುದು. ಲೋಭ ಮೂಲಾನಿ ಪಾಪಾನಿ, ರಸಮೂಲಾನಿ ವ್ಯಾಧಯ, ಇಷ್ಟ ಮೂಲಾನಿ ಶೋಕಾನಿ. ಈ ಲೋಭವನ್ನ ಬಿಡಬೇಕು, ಅದು ಪಾಪದ ಗಂಟು ಹೆಚ್ಚು ಮಾಡಿಸ್ತದೆ. ಅದ್ರ ಬಗ್ಗೆ ಪುರಾಣದಲ್ಲಿ ರಾಕ್ಷಸರ ಕಥೆ ತುಂಬಾ ಬರ್ತದೆ, ನಾನು ವಿವರ ಮಾಡುವುದಿಲ್ಲ. ರಸ ಅಂದ್ರೆ ನಾವು ನಾಲಿಗೆಗೆ ರುಚಿ ಆಗ್ತದೆ ತಿಂದ್ರೆ ರೋಗವನ್ನು ಮತ್ತೆ ಬೆಳೆಸಬೇಕಲ್ವಾ. ಹಾಗೆ ಅಂತ ಇಷ್ಟ ಮೂಲಾನಿ, ಯಾವುದ್ರಲ್ಲಿ ನಾವು ಅತಿಯಾಗಿ ಇಷ್ಟವನ್ನು ಪಡ್ತೇವೆ. ಒಂದು ಗಿಡವನ್ನು ನೆಟ್ಟಿಡುವ, ಸ್ವಲ್ಪ ಸತ್ತೋಯ್ತು ಎಷ್ಟು ಬೇಸರ ಆಗ್ಬೋದು, ಸಾಕಿದೊಂದು ಪ್ರಾಣಿ ಸತ್ತು ಹೋಗ್ತದೆ ಎಷ್ಟು ಬೇಸರ ಆಗ್ಬೋದು. ಇಷ್ಟ ಮೂಲಾನಿ ಶೋಕಾನಿ. ಈ ಮೂರನ್ನ ಬಿಡ್ಲಿಕ್ಕೆ ಯಾರಿಗೆ ಅರಿವಾಗ್ತದೋ, ಯಾರ ಅರಿವಿಗೆ ಬಂದಿದೋ ಅಲ್ಲಿ ಸುಖದ ಮೂಲ ಇದೆ. ರಾತ್ರಿಯಲ್ಲಿ ರಾಮನ ನಾಮವನ್ನು ಕೂಡ ಅವನ ಒಂದು ಗುಣದಾನವನ್ನು ಕೂಡ ಮಾಡಿದಂತಾಗಿದೆ. ಭಗವಂತನ ಕಲ್ಯಾಣ ಗುಣಗಳನ್ನು ನಾವೆಲ್ಲ ಅಂತರಂಗದಲ್ಲಿ ಸಂಪನ್ನತೆಗೊಳಿಸುವ, ಆಗ ನಮ್ಮೆಲ್ಲ ನಾನು ಆಗ ಹೇಳಿದಾಗೆ ಹೃದ್ರೋಗಕ್ಕೆ ಔಷಧಿ ಇದ್ರೂ ಕೂಡ ಹೃದಯ ದಾರಿದ್ರ್ಯವನ್ನು ನಿವಾರಣೆ ಮಾಡುವಂಥ ಶಕ್ತಿ ಭಜನೆಗಿದೆ ಅಂತ ಹೇಳ್ತಾ ನಮ್ಮನ್ನು ಕರೆಕೊಟ್ಟಿಲ್ಲಿ ಕರೆಸಿದ್ದಾರೆ. ಹೇಳ್ತಾರೆ ಸಭೆ ಅಂದ್ರೆ ಹೀಗಿರಬೇಕಂತೆ. ಸಭೆ ಅಂದ್ರೆ ಹಿರಿಯವರು ಇರಬೇಕು, ಸಭೆಯಲ್ಲಿ ಹಿರಿಯವರು ಇದ್ದಾರೆ, ವಿದ್ವಾಂಸರು ಇರಬೇಕು, ವಿದ್ವಾಂಸರಿದ್ದಾರೆ. ಆದರೆ ಹಿರಿಯವರು ಆಗಿದ್ರೆ ಸಾಲದಂತೆ ಅವರು ಧರ್ಮವನ್ನು ಅರಿತವರು ಆಗಿರಬೇಕು ಅಂತ ಭವಿಷ್ಯದಲ್ಲಿ ಅದನ್ನ ಅರಿತುಕೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡಿದರೆ ತುಂಬಾ ನಮಗೂ ಕೂಡ ಅಂತರಂಗ ತುಂಬಿ ಬಂದಿದೆ. ಈ ಒಂದು ಶಿವನ ಪಕ್ಕದಲ್ಲಿ ರಾಮನ ಅಥವಾ ದೇವರ ಭಕ್ತರೊಳಗೆಲ್ಲ ಗಲಾಟೆ ಇರ್ತದೆ, ದೇವರಲ್ಲಿ ಗಲಾಟೆ ಇಲ್ಲ, ನಾನಿನ್ನು ಒಂದೇ ಅಂತ. ಹತ್ತಿರದಲ್ಲೇ ರಾಮ ಶಿವ ರಾಮ ಅಂತ ಹೇಳಿಕೊಂಡು ಈ ರಾಮನ ಬಗ್ಗೆ ಡಾಕ್ಟರ್ ಸುರೇಶ್ ಅವರ ಹೆಸರು ಕೂಡ ಒಂದು ರೀತಿಯಲ್ಲಿ ಸಂಬಂಧ ಉಂಟು. ಅವರು ಕೂಡ ಸುರೇಶ್ ಆಚಾರ್ಯರು ಕೂಡ ಒಳ್ಳೆ ರೀತಿಯಲ್ಲಿ ಅದರ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ದಾರೆ. ನನಗೂ ಅದರ ಬಗ್ಗೆ ತುಂಬಾ ಸಂತೋಷ ಆಯಿತು. ನೀವು ಇದೊಂದು ಕರೆ ಕೊಟ್ಟು ನಮ್ಮ ಕಡೆ ಕೊಟ್ಟು ನೀವು ಬರಬೇಕು ಅಂತ ಈಗಾಗಲೇ ತಿಳಿಸಿದ್ದೇನೆ. ನಮ್ಮಲ್ಲಿ ಕೂಡ ಭಾಗವಹಿಸಬೇಕು ಅಂತ, ನಮ್ಮಲ್ಲೂ ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇರ್ತಾರೆ, ಅದರಲ್ಲಿ ನಿಮ್ಮ ಭಾಗವಹಿಸಿಕೆಯಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸೇರಿದ ಎಲ್ಲರಿಗೂ ಕೂಡ ಆರಾಧನೆಯವರು. ನಮ್ಮಲ್ಲಿ ಸಂಸ್ಕೃತಿಯ ಬೇರು ಅಂದ್ರೆ ಅದು ಸಂಸ್ಕಾರ, ಇದನ್ನು ನಾವು ಬೆಳೆಸುವಲ್ಲಿ ಸಾರ್ಥಕ ಹೊಂದುತ್ತೇವೆ. ಅದೆಲ್ಲರೂ ಅದು ಮೂಡುವಂತಾಗಲಿ, ಎಲ್ಲರ ಅಂತರಂಗದ ಉದ್ದೇಶಕ್ತಿ ಜಾಗೃತವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಉಳಿತಾಗಲಿ ಅಂತ ಹೇಳ್ತಾ ವಿರಮಿಸ್ತೇವೆ. ಅವಧೂತ ಚಿಂತನೆಗಳು ಸಂಸ್ಥಾನ ಒಡೆಯವರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಗೆ ಶ್ರೀ ರಾಮಕೃಷ್ಣ ಮಂಡಳಿ ಕಲ್ಯಾಣಪುರ ಹಾಗೂ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳು. ಧಾರ್ಮಿಕ ಪ್ರವಚನವನ್ನು ನಡೆಸಿಕೊಟ್ಟ ಡಾಕ್ಟರ್ ಎಸ್ ಕೆ ಸುರೇಶಾಚಾರ್ಯ ಪ್ರಾಂಶುಪಾಲರು, SMST ಸಂಸ್ಕೃತ ಕಾಲೇಜು ಉಡುಪಿ ಇವರಿಗೆ ಶ್ರೀ ರಾಮಕೃಷ್ಣ ಮಂಡಳಿ ಕಲ್ಯಾಣಪುರ ಹಾಗೂ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳು. ವಿಜೇತರಿಗೆ ಎಲ್ಲ ಬಹುಮಾನಗಳನ್ನು ಪ್ರಯೋಜಿಸಿದ ಶ್ರೀಮತಿ ಲಲಿತಾ ಭಟ್ ಕಲ್ಯಾಣ್ಪುರ್ ಇವರಿಗೆ ಸಮಿತಿಯ ಪರವಾಗಿ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಭಕ್ತಿ ಸುಧಾ ಶ್ರೀ ಪದ್ಮನಾಭ ಪೈ ಮುಂಬೈ ಇವರಿಂದ. ಉಡುಪಿಯಲ್ಲಿ ಜನಿಸಿದರು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಶ್ರೀ ಅನಂತೇಶ್ವರ ಶಾಲೆ ಪಣಿಯಾಡಿ ಉಡುಪಿಯ ಬೋರ್ಡ್ ಹೈಸ್ಕೂಲ್ನಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು, ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಪಡೆದು ಮುಂದೆ ಮುಂಬೈಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಸೇರಿ ಪ್ರಕೃತ ಇದೇ ಸಂಸ್ಥೆಯಲ್ಲಿ ತಂದೆ ತಾಯಿಯಿಂದ ಸಂಗೀತಕ್ಕೆ ಪ್ರೋತ್ಸಾಹ ದೊರೆಯಿತು. ತಮ್ಮ ಮನೆಯಲ್ಲಿ ಪ್ರತಿದಿನ ಸಂಜೆ ಹೊತ್ತು ತನ್ನ ಸಹೋದರ ಸಹೋದರಿಗೂ ಸೇರಿ ಭಜನಾ ಕಾರ್ಯಕ್ರಮವನ್ನು ಜರುಗಿಸಿ ಹಿರಿಯರ ಆಶೀರ್ವಾದವನ್ನು ಪಡೆಯುತ್ತಿದ್ದರು. ಶ್ರೀ ಪದ್ಮನಾಭ ಪೈಗಳವರು ಪ್ರಕೃತ ಮುಂಬೈಯಲ್ಲಿ ನಮ್ಮ ಮನೆಯಲ್ಲಿ ಅದೇ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಶ್ರೀತ ಪೈಗಳು ಪ್ರಾಥಮಿಕ ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ಕಲಿತಿರುವಾಗ ವಾರಕ್ಕೊಮ್ಮೆ ಜರುಗುವ ಸಭೆಯಲ್ಲಿ ಒಂದು ಬಾರಿ
ಕೀರ್ತನೆಯನ್ನು ಹಾಡುವ ಅವಕಾಶ ದೊರೆಯಿತು. ಆಗ ಹೆಚ್ಚಾಗಿ ಭಜನೆಯಲ್ಲಿ ಹಾಡುತ್ತಿದ್ದ ಸಂತ ತುಕಾರಾಮ್ ಚಲನಚಿತ್ರದಲ್ಲಿ ಹಾಡಿದ ಜಯತು ಜಯ ವಿಠಲ ನಿನ್ನ ನಾಮವು ಪ್ರೀತಿನಾಮವು ಎಂಬ ದೇವರ ನಾಮವನ್ನು ತಮ್ಮ ಕಂಠದಲ್ಲಿ ಉತ್ತಮ ಹಾಡಿ ಅಧ್ಯಾಪಕರು ಮಕ್ಕಳನ್ನು ಬೆರಕೆಗೊಳಿಸಿದರು. ಅಂದಿನ ಸಭೆ ಅಧ್ಯಕ್ಷ ಶಾಲೆಯ ಉಪಾಧ್ಯಾಯರಾಗಿದ್ದರು. ಸಭೆಯ ಬಳಿಕ ಎಲ್ಲ ಮಕ್ಕಳನ್ನು ಒಟ್ಟುಗೂಡಿಸಿ ಶಾಲೆಯ ಅಧ್ಯಾಪಕರ ಹಾಗೂ ಮುಖ್ಯೋಪಾಧ್ಯಾಯರ ಸಮ್ಮುಖದಲ್ಲಿ ಕೆಲವು ಕೀರ್ತನೆಗಳನ್ನು ಹಾಡಿಸಿದರು. ತರುವಾಯ ಶಾಲೆಯ ಅಧ್ಯಾಪಕರು, ಶಾಲೆಯ ಮುಖ್ಯೋಪಾಧ್ಯಾಯರು ಅವರ ಮನೆಗೆ ಭೇಟಿ ನೀಡಿ ಪದ್ಮನಾಭ ಪೈ ಅವರಿಗೆ ಸಂಗೀತ ಅಭ್ಯಾಸ ಮಾಡಿಸುವುದು ಒಳ್ಳೆಯದು ಎಂಬ ಸಲಹೆ ಹಾಗೂ ಸೂಚನೆಯನ್ನು ಕೊಟ್ಟರು. ಮುಂದೆ ಶ್ರೀಕೃಷ್ಣ ಮಠದಲ್ಲಿ ದಸರಾ ಸಂದರ್ಭದಲ್ಲಿ ಜರುಗುವ ಪೌರಾಣಿಕ ನಾಟಕಗಳಲ್ಲಿ ಹಿನ್ನೆಲೆ ಗಾಯಕರಾಗಿ ಸೇವೆಯನ್ನು ಸಲ್ಲಿಸಿದರು. ಉಪಾಧ್ಯಾಯರು ದಿವಂಗತ ತಿಮ್ಮಪ್ಪಯ್ಯ, ರಮಾನಾಥ್ ಮಾಸ್ಟ್ರು, ಭಾಸ್ಕರ, ರಾಮದಾಸ್ LIC ಹಾಗೂ ಇವರ ಪ್ರೋತ್ಸಾಹ ನಾನು ಮರೆಯಲು ಸಾಧ್ಯವಿಲ್ಲ ಎಂದು ನನ್ನಲ್ಲಿ ತಿಳಿಸಿರುವರು. ಅಲ್ಲದೆ ಉಡುಪಿಯ ಪ್ರಸಿದ್ಧ ಚಿನ್ನ ಬೆಳ್ಳಿ ವ್ಯಾಪಾರಸ್ಥ ಶ್ರೀ ರಾಘವೇಂದ್ರ ಕೃಷ್ಣ ಭಟ್ ಅವರ ಪ್ರೋತ್ಸಾಹವೂ ದೊರೆಯಿತು ಎಂದು ಇವರು ತಿಳಿಸಿದ್ದಾರೆ.